ಹಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸಂಬಂಧ ಬೆಳೆಸಬೇಕು ಅಂತಹ ಪ್ರಸ್ತುತ ಶೀಲಾ ಅಂತ ಇವರು ನಮಗೆ ಒಂದು ಪ್ರೊಫೈಲ್ನ ಕಳಿಸಿದ್ದಾರೆ. ಯಾವ ರೀತಿ ಸಂಬಂಧ ಅಂತಂದರೆ ಸ್ನೇಹಿತನ ರೂಪದಲ್ಲಿ ಮಿಂಡನ ಸಂಬಂಧ ಅಂತ ಹೇಳಿದ್ದಾರೆ. ಸೊ ವಿಚಾರ ಇಷ್ಟೇ, ಇವರಿಗೆ ಮದುವೆ ಆಗಿ ಸುಮಾರು 5 ವರ್ಷ ಆಗಿದೆ. 2 ವರ್ಷ ಗಂಡ ಚೆನ್ನಾಗೇ ಇದ್ದರು, 3ನೇ ವರ್ಷನೂ ಕೂಡ ಚೆನ್ನಾಗೇ ಇದ್ದರು. 4ರಿಂದ 5 ವರ್ಷಗಳ ಕಾಲ ನನ್ನ ಜೊತೆ ಹೆಚ್ಚಿಗೆ ಮಾತಾಡೋದು ಅಥವಾ ಮಲ್ಕೊಳ್ಳೋದು ಕಡಿಮೆ ಮಾಡ್ತಾ ಬಂದರು. ಗಂಡಾಗೆ ಅವ್ರಿಗೆ ಅಷ್ಟು ಇರಬೇಕಾದ್ರೆ ಹೆಣ್ಣು ನಾನೆಷ್ಟು ಇರಬಾರ್ದು ಅಂತ ಬೇರೆ ಒಂದು ಮಿಂಡನ್ನು ಸಂಪರ್ಕ ಮಾಡ್ತಿದ್ದೀನಿ. ನಿಮ್ಮ ಒಂದು ಮೂಲಕ ಒಬ್ಬ ಒಳ್ಳೆಯ ವ್ಯಕ್ತಿ, ನಂಬಿಕೆಯಿಂದ ಇರತಕ್ಕಂಥವ್ರು ತಿಳಿಸಿ ಅಂತ ಇವರು ಶೀಲಾ ಅವರು ನಮಗೆ ಮಾಹಿತಿ ಕಳಿಸಿದ್ದಾರೆ. ಇವರ ಫೋಟೋ ನೋಡ್ಕೊಳ್ಳಿ, ಚೆನ್ನಾಗಿದ್ದಾರೆ. 33ರ ವಯಸ್ಸು. ಸೊ ಸುಖ ಕೊಡುವಂಥ ಹುಡುಗ ಬೇಕು. ದಪ್ಪನಿದ್ದೇನೆ, ದುಂಡು ಮುಖ, ನನ್ನ ಒಂದು ತೂಕ 77 kg. ಗಂಡ ಬೇರೆ ಊರಿನಲ್ಲಿ ಕೆಲಸ ಮಾಡ್ತಾನೆ, ಮನೆಯಲ್ಲಿ ನಾನು ಒಬ್ಬಳೇ ಇರೋದು ಅಂತ ಹೇಳಿದ್ದಾರೆ. ಚೆನ್ನಾಗಿದ್ದಾರೆ, ದಪ್ಪ ದಪ್ಪ ಕೆನ್ನೆಗಳು, ಜೊತೆಗೆ ಮೂಗು ಮತ್ತು ತುಟಿಗೆ ಲಿಪ್ಸ್ಟಿಕ್ ಯಾವಾಗಲೂ ಕೂಡ ಹಚ್ಕೊಳ್ತಾರೆ. ಹಣೆ ಕೂದಲು ಕೂಡ ನೋಡ್ಕೊಳ್ಬೋದು, ಇನ್ನೂ ಕೂಡ ಬಿಳಿ ಆಗಿಲ್ಲ. ಚೆನ್ನಾಗಿದ್ದಾರೆ ಸ್ನೇಹಿತರೆ. ಇವರಿಗೆ ಮಿಂಡ ಈ ರೀತಿ ಇರಬೇಕು, ನೋಡ್ಕೊಬೋದು. ಸಂಬಂಧ ಬೆಳೆಸೋನು ಸ್ಟ್ರಾಂಗ್ ಆಗಿರಬೇಕು. ಸಂಬಂಧ ಬೆಳೆಸಬೇಕು ಇವ್ರ ಜೊತೆ ಅಂತಂದರೆ ನೀವು ತೆಳ್ಳಗೆ ಇದ್ದರೆ ಸಾಲೋದಿಲ್ಲ. ಪ್ರಸ್ತುತ ಸ್ಟ್ರಾಂಗ್ ಆಗಿ ಗಟ್ಟಿಮುಟ್ಟಾಗಿ ಇರಬೇಕು. ನಾನು ಸಾಕು ಅನ್ನೋವರೆಗೂ ನನಗೆ ರೂಮಲ್ಲಿ ತೆಗೆದುಕೊಂಡು ಮಾಡಬೇಕು. ತುಂಬ ಅಂದರೆ ತುಂಬ ನೋವಾಗೋವರೆಗೂ ಮಾಡಬೇಕು. ನಾನು ಸಾಕು ನಿಲ್ಲಿಸು ಅಂದಾಗಲೇ ನೀವು ನಿಲ್ಲಿಸಬೇಕು. ಅಷ್ಟೊಂದು ಶಕ್ತಿ ಇರಬೇಕು. ನೋವಾದಾಗ ಚೀಪಬೇಕು. ನೋವಾಯಿತು ಬಿಡು ಅಂತ ಅಂತೀನಲ್ಲ, ಆವಾಗ ನೀವು ನನ್ನ ಒಂದು ತೂತನ್ನು ಚೀಪಬೇಕು. ನೀವು ಚೀಪಬೇಕಾದ್ರೆ ನಾನು ಕೂಡ ನಿಮ್ಮದು ಚೀಪ್ತೀನಿ ಅಂತ ಹೇಳಿದ್ದಾರೆ ನಾಲಿಗೆಯಿಂದ. ಆದರೆ ನಾವಿಬ್ಬರು ಬೆಡ್ರೂಮ್ನಲ್ಲಿ ಇರುವಂತಹ ವಿಡಿಯೋಗಳು, ಫೋಟೋಗಳು ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಬಾರ್ದು. ಮತ್ತು ನಮ್ಮ ಇಬ್ಬರ ಈ ಒಂದು ಸೀಕ್ರೆಟ್ ಇನ್ನೊಬ್ಬನಿಗೆ ಗೊತ್ತಾಗಬಾರ್ದು. ನನ್ನ ಗಂಡ ಇಲ್ಲದಂಥ ಸಮಯದಲ್ಲಿ ಮಾತ್ರ ಬರಬೇಕು. ನಾನು ನನ್ನ ಒಂದು ಫೋನ್ ನಂಬರ್ ನನ್ನ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಕೊಡ್ತೇನೆ. ಪ್ರಸ್ತುತ ಇವರ ಹೆಸರನ್ನು ಇನ್ಸ್ಟಾಗ್ರಾಮಲ್ಲಿ ಏನಿದೆ ಅದನ್ನು ಹಾಕಿ ಅದರಲ್ಲಿ @1 ಅಂತ ಹಾಕಬೇಕು. ಖುದ್ದಾಗಿ ಅವರ ID ಬರುತ್ತೆ, ಫೋಟೋಲ್ಲಿ ಇಡ್ತಕ್ಕಂಥವ್ರು ಅವರೇ ಖುದ್ದಾಗಿ ನಿಮಗೆ ನಂಬರ್ ಕೊಡ್ತಾರೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ನೀವು ಇಷ್ಟ ಆಗಿದ್ದೀರಾ, ನಾನು ಇರ್ತಕ್ಕಂಥದ್ದು ಈ ಊರಿನಲ್ಲಿ, ಹಾಗಾಗಿ ನಿಮ್ಮ ನಂಬರ್ ಸಿಗ್ಬೋದು ಅಂತ ಹೇಳಿ ಅವರೇ ಖುದ್ದಾಗಿ ಕೊಡ್ತಾರೆ. ಇನ್ನು ನೀವು ಇವರ ಒಂದು ಜೊತೆ ಸಂಬಂಧ ಬೆಳೆಸಬೇಕು ಅಂದರೆ ಬೇರೆ ಊರಿನವ್ರು ಯಾರಾದರೂ ಇದ್ದರೆ ಪ್ರಸ್ತುತ ಅವರು ಈ ಕಾರನ್ನು ಕೊಟ್ಟು ನಿಮ್ಮ ಹತ್ರ ಕಳಿಸ್ತಾರೆ. ಜ್ಞಾಪಕ ಇರಲಿ, ಇದೇ ಕಾರು. ಸೊ ಕನ್ಫರ್ಮ್ ಆಗುತ್ತೆ. ಬೈ ಚಾನ್ಸು ಅವರು ನಿಮಗೆ ಇಷ್ಟ ಆಗಿದ್ದಾರೆ, ಅವ್ರಿಗೂ ಕೂಡ ನೀವು ಇಷ್ಟ ಆಗಿದ್ದಾರೆ ಅಂದರೆ ಇದೇ ಕಲರ್ ಕಾರು ಅಂದರೆ ರೆಡ್ ಕಲರಲ್ಲಿ ಬರುತ್ತೆ ಈ ಒಂದು ವೆರ್ಟರ್ನ್ ಕಾರ್ ಅಂತ. ಮನೆ ಮುಂದೆ ಬಂದ ತಕ್ಷಣ ಇದೇ ಕಾರು ಕನ್ಫರ್ಮ್ ಅವರೇ ಕಳಿಸಿದ್ದಾರೆ ಅಂತ ನಿಮ್ಮ ಒಂದು ತಲೆಯಲ್ಲಿರಬೇಕು. ಸೊ ಅವರ ಇನ್ಸ್ಟಾಗ್ರಾಮ್ ಖಾತೆ ಬಂದುಬಿಟ್ಟು ಶೀಲಾ @123 ಅಂತಂದ್ಬಿಟ್ಟು ಸರ್ಚ್ ಮಾಡಿ. ಫಸ್ಟ್ಗೆ ಆ ಫೋಟೋ ಇರೋದು ಬರುತ್ತೆ. ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅವರಿಗೆ ಡೈರೆಕ್ಟಾಗಿ ಅದು ಹೋಗುತ್ತೆ. ಸೊ ಈ ರೀತಿಯ ಕಾರು ಒಳ್ಳೆಯ ಒಂದು ಮಾರ್ಬಲಲ್ಲಿ 1.5 ಲೀಟರಲ್ಲಿ ಸಿಗ್ತಾ ಇದೆ ನಿಮಗೆ. ಯಾರು ಕೂಡ ಈ ರೀತಿ ಚೆನ್ನಾಗಿರ್ತಕ್ಕಂಥ ಕಾರ್ಗಳು ತೆಗೆದುಕೊಳ್ಳೋದು ತುಂಬ ಅಂದರೆ ತುಂಬ ಕಡಿಮೆನೇ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಕಾರ್ಡ್ ಅಲೋನ್ ಆಗಿರ್ತಕ್ಕಂಥ 3 ವೇರಿಯಂಟಲ್ಲಿರ್ತಕ್ಕಂಥದ್ದು ಕಾರ್ ಇದು. ಆ್ಯಂಡ್ ಅದೇ ರೀತಿಯಾಗಿ ಎಸ್ಪೆಷಲಿ ಬಂದುಬಿಟ್ಟು ಅವರ ಗಂಡ ಬಂದುಬಿಟ್ಟು ತಿಂಗಳಿಗೆ 2 ಅಥವಾ 3 ಸಲ ಅಷ್ಟೇ ಮನೆಗೆ ಬರ್ತಾರಂತೆ. ಆ ಒಂದು ಸಮಯದಲ್ಲಿ ನೀವು ಹೋಗ್ಬಿಟ್ಟು ಅವ್ರ ಜೊತೆ ಜಾಲಿಯಾಗಿ ಲೈಫ್ನ ಲೀಡ್ ಮಾಡ್ಬೋದು, ಜೊತೆಗೆ ಎಂಜಾಯ್ಮೆಂಟ್ ಕೂಡ ಮಾಡ್ಬೋದು. ನಿಮಗೇನು ಪ್ರಸ್ತುತ ಅವರು ದುಡ್ಡು ಕೊಡ್ತಾರೆ 500 - 600 ರೂಪಾಯಿ ದಿನಕ್ಕೆ. ಹೋಗ್ಬಿಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಂದರೆ ಏನು ಕಳ್ಕೊಳ್ತೀರ ಅಲ್ವಾ. ಹೋಗಿ ಟೈಮ್ ಸ್ಪೆಂಡ್ ಮಾಡಿ, ಒಟ್ಟಿನಲ್ಲಿ ಅವ್ರ ಜೊತೆ ನಂಬಿಕೆಯಿಂದ ಇರಿ, ಮೋಸ ಮಾಡೋಕ್ಕೆ ಹೋಗ್ಬಿಡಿ ಅನ್ನೋದು ನನ್ನ ಒಂದು ಆಶಯ. ಆ್ಯಂಡ್ ಇದರ ಒಳಗಿರೋ ಸಿಸ್ಟಮ್ ಕೂಡ ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ಸಲ ನಿಮಗೆ ಡ್ರೈವಿಂಗ್ ಬರುತ್ತಿದೆ ಅಂತಂದರೆ ಡ್ರೈವರ್ನ ಬಿಡಿಸಿ ನೀವೇ ಖುದ್ದಾಗಿ ಡ್ರೈವಿಂಗನ್ನು ಮಾಡಿಕೊಂಡು ಶೀಲಾ ಅವರ ಜೊತೆ ಲಾಂಗ್ ಡ್ರೈವ್ ಕೂಡ ಹೋಗ್ಬೋದು. ಯಾವ್ದು ಬೇಕು ಆವಾಗ ರೂಮ್ಗೂ ಕೂಡ ಹೋಗ್ಬೋದಾಗಿರುತ್ತೆ. ಯಾಕಂದರೆ ಇಬ್ಬರ ಮಧ್ಯೆ ಇರತಕ್ಕಂಥ ವಿಚಾರ 3ನೇ ವ್ಯಕ್ತಿಗೆ ಗೊತ್ತಾಗಲ್ಲ. ಹಾಗಾಗಿನೇ ಅವರು ಡ್ರೈವಿಂಗ್ ಕಲೀರಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇದರ ಒಂದು ಡಿಸೈನು, TV ಸ್ಪೇಸು, ಗೇರ್ ಬಾಕ್ಸ್ ಆ್ಯಂಡ್ ಇಲ್ಲಿ ಇರ್ತಕ್ಕಂಥ ಕ್ಲಚ್ಚು, ಇಲ್ಲಿ ಇರ್ತಕ್ಕಂಥ ಈ ಒಂದು ಡ್ರೈವಿಂಗ್ ಸೀಟ್ ಕೂಡ ನೋಡ್ಕೊಳ್ಳಿ, ತುಂಬ ಕಂಫರ್ಟಬಲ್ ಆಗಿದೆ. ಇದರ ಬಂದುಬಿಟ್ಟು ಮೈಲೇಜಿಂಗ್ 3.8 ಮೈಲೇಜಿಂಗ್ ಕೊಡ್ತಕ್ಕಂಥ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇದರ CC ಬಂದುಬಿಟ್ಟು 1396 CC ಇದೆ. ಫ್ರೆಶ್ ಆಗಿರ್ತಕ್ಕಂಥ ಇಂಜಿನ್, 4 ಸೀಟರ್ಸ್ ಅವೈಲೇಬಲ್ ಇದೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇದರ ಇನ್ನೆಷ್ಟು ಫ್ಯೂಚರ್ ಅಂದರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಯಾರಾದರೂ ಏನಾದರೂ ಆಕ್ಸಿಡೆಂಟ್ ಆಗೋ ಸಮಯದಲ್ಲಿ ಏರ್ ಬ್ಯಾಗ್ ಆಟೋಮೆಟಿಕಲಿ ಆನ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಇನ್ನೂ ಹೆಚ್ಚಿಗೆ ಮಾಹಿತಿ ಹೇಳ್ತಿದ್ದೆ, ಬಟ್ ಬೇಡ ಸಾಕು, ಅವ್ರು ಹೇಳ್ದಂಗೆ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.